नेक्स्ट मैच एसएससी हरियाणा से एचपीएम तमिलनाडु लास्ट क्वार्टर फाइनल मैच वो टीम प्लीज गेट रेडी दिस इज द फर्स्ट कॉल एसएससी हरियाणा से एचपीएम तमिलनाडु ಫಸ್ಟ್ ಒಂದು ಹಜ್ ಗೆದಿರ್ತಾರ ಅದಕ್ಕೆ ಅದನ್ನು ಬರಬರಿ ಹಾಕಿರ್ತಾರೆ ಇಲ್ಲಿ ಪಂದ್ಯಾವಳಿ ಎಲ್ಲ ಪ್ರೇಕ್ಷಕರ ಗಮನಕ್ಕಾಗಿ ಪಂದ್ಯಾವಳಿ ನೇರ ಪ್ರಸಾರವಾಗ್ತಾ ಇದೆ. ಆಡಿ ಚಾನೆಲ್ ಯೂಟ್ಯೂಬ್ನಲ್ಲಿ ತಾವುಗಳು ಸರ್ಚ್ ಮಾಡಿದ್ರೆ ನಿಮ್ಗೆಲ್ಲರಿಗೂ ಕೂಡ ಪಂದ್ಯಾವಳಿ ನೇರ ಪ್ರಸಾರವಾಗ್ತಾ ಇದೆ. 2 ಅಂಕದ 2 ವಿಡಿಯೋ ಕ್ಲಿಪ್ ಇದೆ. ದಯವಿಟ್ಟು ಅಲ್ಲಿ ನಮ್ಮ ನಿರ್ಣಾಯಕರು ಸ್ಟೇಜ್ ಮುಂಭಾಗದಲ್ಲಿ ನಿಂತವರು ಬಲಭಾಗದಲ್ಲಿ ಬರಬೇಕು. ದಯವಿಟ್ಟು ಸ್ಟೇಜ್ ಸ್ಟೆಪ್ಸ್ ಮೇಲೆ ನಿಂತವರು ಸ್ಟೇಜ್ ಮುಂದೆ ನಿಂತವರು ಸ್ವಲ್ಪ ಅಲ್ಲೇ ಬಲಭಾಗದಲ್ಲಿ ಬರಬೇಕು. ನಿರ್ಣಾಯಕರು ಸ್ಟೇಜ್ ಮುಂಭಾಗದಲ್ಲಿ ನಿಂತವರು ಮಹಿಳಾ ಆಟಗಾರ್ತಿಯರು ಜನರಲ್ಲಿ ಜಾಗ ಇದೆ. महाराष्ट्र वर्सेस राजस्थान जो महिला खिलाड़ी को जगह अल्ले कुत्ಕೊಳ್ಬೇಕು. महिला खिलाड़ी जिसको कैटेगरी जगह नहीं वो खिलाड़ी अंदर आकर बैठी अरे सर अल्ले क्या मैदान का जागा नहीं तो कृपा को नको बसायचं ಎಲ್ಲ महिला ಆಟಗಾರ್ತಿಯರು ಸರ್ ಓಕೆ ಟಕ್ಕಾರ ಕೊಡಕ್ಕೆ ಇಟ್ಕೊಂಡು ನಾವಿಗೆ ನಾವು ಸರ್ ಒಳಗಡೆ ಬೇಡ ಮೇನ ಏನ್ಕಟ್ ಬೆಳೆಸಿರ್ ನೋಡಿ ಅವ್ರ ಐಡ ಐತೆ ಅವ್ರದಟ್ಟ ಅಂಕಡ 2ರಲ್ಲಿ ಕೂಡ ಐಡ ಹಾಕ್ಯಾರ ಪಂದ್ಯ ಆರಂಭಗೊಂಡಿದೆ. ರಾಜಸ್ಥಾನ ವಿರುದ್ಧ ಕೊಲ್ಲಾಪುರ್ ನೀವೆಲ್ಲರೂ ಕೂಡ ಪ್ರೀ ಕ್ವಾರ್ಟರ್ ಹಂತದ ಪಂದ್ಯದಲ್ಲಿ ನೋಡಿದಿರಿ. ಒಂದು ಬಲಿಷ್ಠ ತಂಡ ಪುಣೆ ತಂಡವನ್ನು ಹೊರ ಹಾಕಿರುವಂತಹ ಆಟಗಾರ್ತಿಯರು ಕೊಲ್ಲಾಪುರ ತಂಡದ ಆಟಗಾರ್ತಿಯರು ಈ ಬಾರಿ ರಾಜಸ್ಥಾನ ತಂಡವನ್ನು ಕ್ವಾರ್ಟರ್ ಫೈನಲ್ ಹಂತದಲ್ಲಿ ಎದುರಿಸ್ತಾ ಇದ್ದಾರೆ. ಇದು ಕ್ವಾರ್ಟರ್ ಫೈನಲ್ ಪಂದ್ಯ ಗೆದ್ದರೆ ನಮ್ಮ ಐಪಾಕ್ ಚಾಂಪಿಯನ್ ಟ್ರೋಫಿ 2025 ಐಹೊಳೆ ಚಾಂಪಿಯನ್ ಟ್ರೋಫಿಯಲ್ಲಿ 4 ಬಹುಮಾನಗಳಲ್ಲಿ 1 ಬಹುಮಾನ ಕಟ್ಟಿಟ್ಟ ಬುತ್ತಿ ಆಗ್ತದೆ. ಸೋತ್ರೆ ಯಾವುದೇ ಬಹುಮಾನವಿಲ್ಲ. ಈ ಪಂದ್ಯದಿಂದ ನಿರ್ಗಮಿಸಬೇಕಾಗುತ್ತದೆ. ಇದು ಕ್ವಾರ್ಟರ್ ಫೈನಲ್ ಪಂದ್ಯ 2 ಅಂಕಗಳಲ್ಲಿ ಬಹಳೊಂದು ರೋಚಕತೆಯಿಂದ ಬಂದು ಸಾಗುತ್ತಾ ಇದೆ. ಅಭೂತಪೂರ್ವ ಜನಸಾಗರದಲ್ಲಿ ಮೂಡಿ ಬಂದಂತ ಅಖಿಲ ಭಾರತ ಎ ಗ್ರೇಡ್ ಆಹ್ವಾನಿತ ಮಹಿಳಾ ಕಬಡ್ಡಿ ಪಂದ್ಯಾವಳಿ. ಹಾಗೆಯೇ ಈ ಪಂದ್ಯಾವಳಿ ಮಾನ್ಯ ಜನಪ್ರಿಯ ಶಾಸಕರಾಗಿರುವಂತಹ DMI ಒಳ್ಳೆ ಫೇಸ್ಬುಕ್ ಪೇಜ್ನಲ್ಲಿ ಕೂಡ ನೇರ ಪ್ರಸಾರವಾಗ್ತಾ ಇದೆ. ತಾವುಗಳು ಕೂಡ ಫೇಸ್ಬುಕ್ನಲ್ಲಿ ಕೂಡ ನೋಡಬಹುದು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ರತ್ನಾಗಿರಿ 2 ಅಂಕ ಕೋಲ್ಹಾಪುರ್ 3 ಅಂಕ ಹಾಗೆ ರಾಜಸ್ಥಾನ 1 ಅಂಕ ಆಮೇಲೆ ಅರಬ್ ಮಹಾರಾಷ್ಟ್ರ 3 ಅಂಕ ಯಾವ ಮೂಚೆ ಬಿಟ್ಟಾಡ್ರಿ ಇಲ್ಲಿ ಔಷಧಿ ಹೊಡ್ರಿ ಮಾಸ್ ಬರತೈತಿ ಎಗರೆಸ್ ತಂದ ಮಗ ಬೆಟ್ಟನ್ರಿ ಹೋತಪ್ಪ ಹೋತ ಅರ್ಜಿ ಮಕ್ಕಳೇನು ಕೋಚ್ ಬಿಡ್ರಿ. ಮಹಿಳಾ ಗ್ಯಾಲರಿ ಮುಂಭಾಗದಲ್ಲಿ ನಿಂತವರು ನೀವು ನಿಲ್ರಿ, ನಾವು ಬೇಡ ಅನ್ನೋದಿಲ್ಲ. ಆದ್ರೆ ನಿಮ್ಮ ಭಾರತ ಅಂದ್ರೆ ಬ್ಯಾರಿಗೇಡ್ ಮೇಲೆ ಹಾಕಬಾರ್ದು. ಬ್ಯಾರಿಗೇಡ್ ಬಿಟ್ಟು ನಿಂತ್ಕೊಳ್ಬೇಕು. ದಯವಿಟ್ಟು ಎಲ್ಲರೂ ಕಿತ್ಸಲ್ಲಿ ನಿಂತ್ಕೊಳ್ರಿ ಸ್ವಲ್ಪ. ಬ್ಯಾರಿಗೇಡ್ ಮೇಲೆ ನಿಂತವರು ಆ ಕಬ್ಬಿಣ ಪಟ್ಟಿ ಮೇಲೆ ಭಾರ ಹಾಕಿ ನಿಂತವರು ದಯವಿಟ್ಟು ಎಲ್ಲರೂ ಈ ಕಡೆಗೆ ವೇದಿಕೆ ಸ್ವಲ್ಪ ನಮ್ಮ ಸೆಕ್ಯೂರಿಟಿ ಅವರು ಹೇಳಿ ಬಾಕ್ಸರ್ಸ್ ಹೇಳಿದ್ರು ನೋಡಿ ಈ ಕಡೆಗೆ ವೇದಿಕೆಯ ಬಲಭಾಗದ ಅಲ್ಲಿ ಹೇಳಿ ಸ್ವಲ್ಪ. ಹಾಗೇನೆ ಪಂದ್ಯಾವಳಿ ಇಷ್ಟೊಂದು ಅಭೂತಪೂರ್ವ ಅಂತ ಯಶಸ್ಸನ್ನ ಕಾಣಬೇಕಾದ್ರೆ
ಅದಕ್ಕೆ ಪರಿಶ್ರಮ ಪಟ್ಟಂತ ಪರಿಶ್ರಮಿಕರನ್ನ ನಾವು ನಡೆಸಲೇಬೇಕಾದಂತಹ ಸಂದರ್ಭ. ಅಷ್ಟೇ ಇದು ಕಳೆದ 1 ತಿಂಗಳ ಕಾಲ ಪರ್ಯಂತ ತಮ್ಮ ಮನೆಯ ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ಈ ಭಾಗದ ಅಭಿವೃದ್ಧಿ ಅಧಿಕಾರಿಗಳು, ಜನಪರ ಕಾಳಜಿಯುಳ್ಳಂತ ಜನನಾಯಕರು, ಯಾವತ್ತೂ ಕೂಡ ಜನರೊಡನೆ ಇರುವಂತ ರಾಯಬಾಗ್ ವಿಧಾನಸಭಾ ಮತಕ್ಷೇತ್ರದ ಸೋಲಿಲ್ಲದ ಸರದಾರರು, ಹ್ಯಾಟ್ರಿಕ್ ಹೀರೋ ಎಂದು ಖ್ಯಾತಿ ಪಡೆದಂತ ಕರ್ನಾಟಕ ಜನ ಸರ್ಕಾರದ ಮಾಜಿ ಅಧಿಗಮ ನಿಗಮದ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ದುರ್ಯೋಧನ ಐಹೊಳೆ ಸರ್ ಅವರ ಜನ್ಮದಿನದ ಪ್ರಯುಕ್ತವಾಗಿ ಅವರ ಸುಪುತ್ರ ಆಗಿರುವಂತಹ ಈ ಭಾಗದ ಯುವಕರ ಕಣ್ಮಣಿ, ಯುವಕರ ಆಶಾ ಕೇಂದ್ರವಾಗಿರುವಂತಹ ಮಾಲಿಕೇಶ್ವರ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಅರುಣನ ಐಹೊಳೆ, ಹಾಗೆಯೇ ಯುವ ನಾಯಕರಾಗಿರುವಂತಹ ಶಿವಾನಂದನ ಐಹೊಳೆರವರು, ಹಾಗೆಯೇ ಮಹೇಶಣ್ಣ ಕರ್ಮಡ್ಡಿರವರ ಮುಂದಾಳತ್ವದಲ್ಲಿ ಅನೇಕ ಅವರೆಲ್ಲ ಗೆಳೆಯರ ಬಳಗ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನ ಇಷ್ಟೊಂದು ಅದ್ದೂರಿಯಾಗಿ ನಡೆಸಲಿಕ್ಕೆ ಅವರು ಕಾರಣಕರ್ತರಾಗಿರುವಂತಹ ಸಂಜು ಮೈಸಾಳ ಸರ್ ಅವರು, ಹಾಗೆಯೇ ಶಿವಾನಂದ್ ಗೌಡ್ಕೊಟ್ ಸರ್ ಅವರು, ಸುಭಾಷಣ ಮಲ್ಲಾಪಗೌಡರವರು, ಶಶಿಧರ್ ಮಾನೇರವರು, ರಾಕೇಶ್ ಅವಳೆ, ಪ್ರೇಮ್ ಸಾನೆ, ರಿತೀಶ್ ಅವಳೆ, ರಾಜು ತಾವಣೆ, ಇಮಾಮ್ ಪಠಾಣ್, ಮಂಜು ಮೇತ್ರಿ, ಮಾಯಪ್ಪ ಕಿಚಡೆ, ಚುಡಾಮಣಿ ಡ್ರೈವರ್, ವಿಶಾಲ್ ಐಹೊಳೆ, ಸಾಗರ್ ಕಾಂಬ್ಳೆ, ವಿಕಾಸ್ ಕಾಂಬ್ಳೆ, ಪರಶುರಾಮ್ ಕಾಂಬ್ಳೆ, ಸಂದೀಪ್ ಅವಳೆ, ಮಾರುತಿ ಪೂಜಾರಿ, ಓಂಕಾರ ಉಸ್ಮಾನಿ, ಮೋಹನ್ ಮಡಿವಾಳ್, ರಾಹುಲ್ ಹವಾಲ್ದಾರ್, ಸಾಗರ್ ಮಡಿವಾಳ್, ಕಿರಣ್ ಕಾಂಬ್ಳೆ, ಚಂದು ತೇರ್ದಾಳ್, ಪ್ರಕಾಶ್ ತೇರ್ದಾಳ್, ಕಾರ್ತಿಕ್ ಉಮ್ರಾನಿ, ವಿಶಾಲ್ ಕಾಂಬ್ಳೆ ಈ ಸರಿಸುಮಾರು 25ಕ್ಕಿಂತ ಹೆಚ್ಚು ಗೆಳೆಯರ ಬಳಗ ಸೇರಿಕೊಂಡು ಪಂದ್ಯಾವಳಿ ನಡೆಯುವುದು 19, 20, 21ನೇ ತಾರೀಕು 3 ದಿನ ಆದ್ರೆ ತಂಡಗಳು ನಮ್ಮ ರಾಯಬಾಗ್ ಪಟ್ಟಣಕ್ಕೆ 1 ದಿನ ಮುಂಚಿತವಾಗಿ ಬಂದಿವೆ. ಅವು ಎಂತ ಮಧ್ಯರಾತ್ರಿಯಲ್ಲಿ ಬಂದರೂ ಕೂಡ ನಮ್ಮೆಲ್ಲ ಯುವಕರು ಸೇರಿಕೊಂಡು ಅವರನ್ನ ರೈಲ್ವೆ ಸ್ಟೇಷನ್ ಬಹಳ ಒಂದು ಸುವ್ಯವಸ್ಥಿತವಾಗಿ ಕರೆದುಕೊಂಡು ಬಂದು ಅವ್ರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು, ರೂಮ್ ವ್ಯವಸ್ಥೆ ಆಗಿರ್ಬೋದು, ಬಹಳ ಒಂದು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡಿದ್ದಾರೆ. ಈ ಒಂದು ಪಂದ್ಯಾವಳಿಗೋಸ್ಕರ ಹಗಲಿರುಳು ಶ್ರಮಿಸಿದಂತ ಶ್ರಮಿಕರಿಗೆ ನೀವೆಲ್ಲ ನೋಡ್ಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಒಂದು ಸಲ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಈ ಸಂದರ್ಭದಲ್ಲಿ ನಾವು ನಂಬರ್ 1ರಲ್ಲಿ ಸಮಬಲದ ಹೋರಾಟ, ಜಿದ್ದಾಜಿದ್ದಿನ ಪಂದ್ಯ. ಅಂಗಲದಲ್ಲಿ ಬಡವರು ಚಿಂತೆಯನ್ನು ಪ್ರತಿಸಾಗಲಾದ ಮಾತೋಶ್ರೀ ರತ್ನಾಗಿರಿ ಮತ್ತು ಹಿಂದಿ ಸ್ಪೋರ್ಟ್ಸ್ ಪೌಲೋ, ಹಾಗನ ಆಯೋಜಕರ ಹೇಳಿದಾಗ ಬಹಳ ಒಂದು ಉತ್ತಮ ರೀತಿಯಾದ ಡೆಕೋರೇಷನ್ ಅನ್ನ ಕಲ್ಪಿಸಿಕೊಂಡಿರುವಂತಹ ಜೈ ಮಾತಾಳಿ ಡೆಕೋರೇಟರ್ ಚಿಂಚಲಿ ಮಾಲೀಕರಾಗಿರುವಂತಹ ಸಂಜೀವ್ ಮಸಾಲ್ಜೇರ್ ಅವರಿಗೆ, ಹಾಗೆಯೇ ಈ ಒಂದು ಗ್ಯಾಲರಿಯನ್ನ ಬಹಳ ಒಂದು ಉತ್ತಮ ರೀತಿಯಿಂದ ಹಾಕಿಕೊಂಡಿರುವಂತಹ ಮಹೇಶ್ ಹತ್ವಾಡ, ಸಂದೀಪ್ ಮೈಸಾಳೆ, ಅಮೀರ್ ಪಾಟೀಲ್, ವಿಜಯ್ ಕೌಟರ್, ಆಕಾಶ್ ತಪ್ಪಾದೊಳೆ, ಹಾಗೆಯೇ ದೂರದ ಕರಾವಳಿ ಜಿಲ್ಲೆಯಿಂದ ನಮ್ಮ ಜಿಲ್ಲೆಯ ಮೇಲೆ ಅಪಾರವಾದಂತಹ ಪ್ರೀತಿಯನ್ನಿಟ್ಟು ಅವರಿಗೆ ಕನ್ನಡವೂ ಬರೋದಿಲ್ಲ, ಹಿಂದಿನೂ ಬರೋದಿಲ್ಲ, ಮರಾಠಿನೂ ಬರೋದಿಲ್ಲ, ತುಳು ಭಾಷೆ ಮಾತನಾಡತಕ್ಕಂಥ ಒಬ್ಬ ಯುವಕ ಅವರು ಅಲ್ಲಿಂದ ಕಬೀರ್ ದಾಸ್ ಅವರು ಇಲ್ಲಿವರೆಗೆ ಬಂದು ಎಲ್ಲ ಈ ಮೈದಾನದ ಟೇಪ್ ವ್ಯವಸ್ಥೆಯನ್ನ ಬಹಳ ಒಂದು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ರಾಜಸ್ಥಾನ್ ಟೀಮ್ ಅಟ್ಟು 3 ಅಂಕ ರಾಜಸ್ಥಾನ್ ಟೀಮ್ಗೆ. ಜೊತೆಗೆ ಉತ್ತಮವಾದ ನೇರ ಪ್ರಸಾರವನ್ನು ದೊರಕಿಸಿಕೊಡ್ತಕ್ಕಂಥ ನಮ್ಮ ಗೋಕಾಕ್ ತಂಡಕ್ಕೂ ಕೂಡ ಅವರೆಲ್ಲ ರತ್ನಾಗಿರಿ 7, ಕೋಲ್ಹಾಪುರ 6 ಅಂಕ. ರತ್ನಾಗಿರಿ
ಏನ್ ಮಾಡಕ್ ಆಗುದಿಲ್ಲ, ಅಡ್ಜಸ್ಟ್ ಆಗ್ಬೇಕೀಗ. ಅಂಕಣ ಬಂದರಲ್ಲಿ 7-6 ಪಂದ್ಯ ಸಾಗುತ್ತಾ ಇದೆ. ಮತ್ತೊಮ್ಮೆ ಮಾತೋಶ್ರೀ ರತ್ನಗಿರಿ ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. ಬಾಲಿಶವಾದಂತಹ ಟ್ಯಾಕಲ್, ಅದ್ಭುತವಾದಂತಹ ಟ್ಯಾಕಲ್ ಜೊತೆಗೆ ಪಂದ್ಯ ಈ ಬಾರಿ ಸಮಬಲ ಆಗ್ತಾ ಇದೆ. 7-7 ಸಮಬಲದ ಹೋರಾಟ. ಎಲ್ಲಿ ನೋಡಿದಲ್ಲಿ ಕೂಡ ಜನಸಾಗರ ಅಭಿವೃದ್ಧಿಪರಂತ ಜನಸಾಗರದಲ್ಲಿ ನೋಡಿ ಬರ್ತಕ್ಕಂಥ ಪದ್ಯ ಸಂಜು ಪ್ರಶಾಂತ್ ತಾವುಗಳು ಬರಬೇಕು. ರತ್ನಗಿರಿ 8 ಅಂಕ, ಕೋಲ್ಹಾಪುರ್ 7 ಅಂಕ. ರತ್ನಗಿರಿ 9 ಅಂಕ, ಕೋಲ್ಹಾಪುರ್ 7 ಅಂಕ. ಅಂದರೆ ಬಂದರಲ್ಲಿ 9-7 ಪಂದ್ಯ ಸಾಗುತ್ತಾ ಇದೆ. 2 ಅಂಕದ ಅಂತರದಲ್ಲಿ ಮಾತೋಶ್ರೀ ರತ್ನಗಿರಿ ತಂಡ. ಒಂಬತ್ತು 7 ಪಂದ್ಯ ಸಾಗುತ್ತಾ ಇದೆ. ಅಂಕಣ 8ರಲ್ಲಿ ಕೂಡ ಅಷ್ಟೇ ರೋಚಕತೆಯ ಪಂದ್ಯ ಸಾಗುತ್ತಾ ಇದೆ. 12-11 ಪಂದ್ಯ. ರಾಜಸ್ಥಾನ ತಂಡ ಒಂದೇ ಒಂದು ಅಂಕದ ಮುನ್ನಡೆಯಲ್ಲಿ ಅಂಕಣ 2ರಲ್ಲಿ. ಅಂಕಣ 1ರಲ್ಲಿ 2 ಅಂಕದ ಮುನ್ನಡೆಯಲ್ಲಿ ಮಾತೋಶ್ರೀ ರತ್ನಾಗಿರಿ. ಮೊದ್ಲ ಮೈನ್ ಸುಮಾರು ಐತಿ, ಬಂದ್ ಮಾಡ್ಬೇಡ. ಮತ್ತೆ ತಳಗ ಕಬಡ್ಡಿ ಆಡಕ್ ಹೋಗ್ಯಾರ ಅವರು. ಅಫಿಷಿಯಲ್ ಟೈಮ್ ಅಲ್ಲಿ ಸ್ಕೋರ್ ಬೋರ್ಡ್ ಸೆಟ್ ಮಾಡಿ ದಾಳಿಯನ್ನು ಎದುರಿಸ್ತಾ ಇದ್ದಾರೆ. ಮಾತೋಶ್ರೀ ರತ್ನಗಿರಿ ತಂಡದ ಆಲ್ರೌಂಡರ್ ಆಟಗಾರ್ತಿ ಅಂಕದ ತಲೆ ಹಾಕಲಿಕ್ಕೆ ಪ್ರಯತ್ನವನ್ನ ನಡೀತಾ ಇದೆ. ಅದ್ಭುತವಾದ ಹ್ಯಾಂಡ್ ಟಚ್ ಬರ್ತಾ ಇದೆ ಇಲ್ಲಿ. ಎಸ್ ಅನ್ನ ಕಾಡ್ತಾ ಇದ್ದಾರೆ. 10-8 ಪಂದ್ಯ. ಏನಾಗಿದೆ ತಂಡದ ಆಟಗಾರ್ತಿ ಟಚ್ ಪ್ರಯತ್ನ ನಡೀತಾ ಇದೆ. ಯಾವುದೇ ಅಂಕವಿಲ್ಲದೆ ಬಂದು ವಾಪಸ್ ಆಗ್ತಾ ಇದೆ. ಮಾತೋಶ್ರೀ ರತ್ನಗಿರಿ ತಂಡದ ಆಟಗಾರ್ತಿ ಅಂಡರ್-19 ಭಾಗದಲ್ಲಿ ಮಹಾರಾಷ್ಟ್ರ ರಾಜ್ಯ ತಂಡ ಪ್ರತಿಷ್ಠಿತ ರಾಷ್ಟ್ರೀಯ ಆಟಗಾರ್ತಿ ಅಂಕದ ಬಲಭಾಗದಲ್ಲಿ ಎಡಬದಿಯಿಂದ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಏಕಕಾಲದಲ್ಲಿ 7 ಅಂಕದ ಸಂಪಾದನೆಯೊಂದಿಗೆ ಮಾತೋಶ್ರೀ ರತ್ನಗಿರಿ ತಂಡ ಮುನ್ನಡೆ ಕಾಯ್ತಾ ಇದೆ. ಹಾಫ್ ಟೈಮ್ ಮಧ್ಯಂತರ ವಿರಾಮ. ಹಾಫ್ ಟೈಮ್ ಸ್ಕೋರ್ 12-8 ಮಾತೋಶ್ರೀ ರತ್ನಗಿರಿ.
ಅಂಕಣ 1ರಲ್ಲಿ ಮತ್ತೆ ಪಂದ್ಯ ಶುರುವಾಗಿದೆ. ಎರಡು ಜನ ಆಟಗಾರ ನಡುವೆ ಎಚ್ಚರಿಕೆಯನ್ನು ಹೇಳ್ತಾ ಇದ್ದಾರೆ. ಅದ್ಭುತವಾದ ಟ್ಯಾಕಲ್ ಪ್ರಯತ್ನ ಆಯ್ತು ಆದ್ರೂ ಕೂಡ ವಿಫಲತೆಯನ್ನು ಕಾಣ್ತಾ ಇದ್ದಾರೆ. ಈ ಬಾರಿ ಇನ್ವಿಕೌಲೋ ತಂಡಕ್ಕೆ ಸಂಕಟ. ಬಹುನಾಂಕ ಕಳೆದುಕೊಳ್ಳುವ ಭೀತಿಯಲ್ಲಿ ಇನ್ವಿಕೌಲೋ ತಂಡ ಕೊನೆ ಆಟಗಾರ್ತಿ ಅಂದರೆ 2ರಲ್ಲಿ ಪಂದ್ಯ ಬೇಗನೆ ಆರಂಭಿಸಿ ದಯವಿಟ್ಟು ಕೃಷ್ಣ ಸರ್ ಮತ್ತೆ ಪಂದ್ಯಕ್ಕೆ ಜೀವದಾನ ಆಗ್ತಾ ಇದೆ. 13-9 ಪಂದ್ಯ 13-9 ಮಾತೋಶ್ರೀ ರತ್ನಾಗಿರಿ 13-10 ಪಂದ್ಯ 3 ಅಂಕದ ಮುನ್ನಡೆಯೊಂದಿಗೆ ರತ್ನಾಗಿರಿ ತಂಡ ಟಚ್ ಮಾಡ್ತಾ ಇದ್ದಾರೆ. ಪ್ರಾಮಾಣಿಕತೆ ಆಟ ಒಪ್ಕೊಳ್ತಾ ಇದ್ದಾರೆ ಕೂಡ. ಸಲಿಗಿವಾಲ ಎಲ್ಲಿದ್ದೀರಿ? ವೇದಿಕೆ ಮುಂಭಾಗದಲ್ಲಿ ಬನ್ನಿ. 14-10 ಪಂದ್ಯ. ಅದ್ಭುತವಾದ ಟ್ಯಾಕಲ್. ರೈಟ್ ಔಟ್ 1+2 3 ಪಾಯಿಂಟ್ ರತ್ನಾಗಿರಿ. ಒಂದು ಬೋನಸ್ ಪಾಯಿಂಟ್ ಕಾಲ್. ತಾಂತ್ರಿಕ ದೋಷದಿಂದ ರಾಜಸ್ಥಾನ ಮತ್ತು ಮಹಾರಾಷ್ಟ್ರ ಪಂದ್ಯಾವಳಿ ಸ್ಥಗಿತಗೊಂಡಿದೆ. ಇನ್ನೇನು ಕೆಲವು ನಿಮಿಷಗಳಲ್ಲಿ ಪಂದ್ಯಾವಳಿ ಮತ್ತೆ ಶುರುವಾಗುತ್ತೆ. ಅವ್ರಿಗೆ ಬಿದ್ದಿರ್ತಲ್ಲ ಇಲ್ಲಿ ಬರ್ತಾರೆ ಇವ್ರಿಗೆ ಪೂರ್ಣ ಫಾರ್ಮೇಟ್ ಬಂದಿತ್ತು 20 ವರ್ಷ ಜಾರ್ಖಂಡ್ ಮಾಡಿದ್ರು. ಕೈಗೆ ಬಂದು ತುತ್ತು ಬಾಯಿಗೆ ಬೀಳಿಲ್ಲ. ಏನ್ ಮಾಡಿದ್ವಿ ಅವನು ಐಡಿಯಾ ಅನ್ನ ಸರ್ ಕೆಲಸ ಇಲ್ಲ. ಪ್ರಮುಖ ತಾರ ಗಾಡಿ ಭಾಗದಲ್ಲಿ ದಕ್ಷಿಣ ಡಬಲ್ ಫೈನಲ್ಲಿ ಗುರುತಿಸಿಕೊಳ್ಳಬಲ್ಲಂತ ಆಟಗಾರ್ತಿ ಅಂಕಣದಲ್ಲಿ ಎಚ್ಚರಿಕೆಯನ್ನು ಹೆಜ್ಜೆ ಇಡ್ತಾ ಇದ್ದಾರೆ. ಪಂದ್ಯಾವಳಿ ಇಷ್ಟೊಂದು ಸುಗಮವಾಗಿ ಯಶಸ್ಸನ್ನು ಕಾಣಬೇಕಾದ್ರೆ ನಮ್ಮ ಕರ್ನಾಟಕ ರಾಜ್ಯ ಕಬಡ್ಡಿ ಅಮೇಚರ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಹಾಗೆಯೇ ದೂರದ ರಾಜಧಾನಿಯಿಂದ ಆಗಮಿಸಿರುವಂತಹ ನಮ್ಮ ಕರ್ನಾಟಕ ರಾಜ್ಯ ಕಬಡ್ಡಿ ಅಮೇಚರ್ ಸಂಸ್ಥೆಯ ನಿರ್ಣಾಯಕ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ನಮ್ಮೆಲ್ಲರ ಮಾರ್ಗದರ್ಶಿಗಳಾಗಿರುವಂತಹ ಚನ್ನಪ್ಪ ಸರ್ ಅವರಿಗೂ ಕೂಡ ನಮ್ಮ ರೈಪಾರ್ ಜನತೆ ಪರವಾಗಿ ಹಾಗೆ ಪಂದ್ಯಾವಳಿ ಆಯೋಜಕರ ಪರವಾಗಿ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಪಂದ್ಯಾವಳಿಯ ಅಬ್ಸರ್ವರ್ ಆಗಿ ಆಗಮಿಸಿರುವಂತಹ ಕರ್ನಾಟಕ ರಾಜ್ಯ ಕಬಡ್ಡಿ ಅಮೇಚರ್ ಸಂಸ್ಥೆಯ ಉತ್ತರ ಕರ್ನಾಟಕ ಭಾಗದ ತೀರ್ಪುಗಾರ ಮಂಡಳಿಯ ಸಂಚಾಲಕರು, ವಿಜಯಪುರ ಜಿಲ್ಲಾ ಕಬಡ್ಡಿ ಅಮೇಚರ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ರಮೇಶ್ ಪಾಟೀಲ್ ಸರ್ ಅವರು ಕೂಡ ಈ ಸಂದರ್ಭದಲ್ಲಿ ರೈಪಾರ್ ಜನತೆ ಪರವಾಗಿ ಮತ್ತು ಪಂದ್ಯಾವಳಿ ಆಯೋಜಕರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಜೊತೆಗೆ ಈ ಒಂದು ರೈಪಾರ್ ಕಬಡ್ಡಿ ವೈಭವದಲ್ಲಿ ಸರಿಸುಮಾರು 31 ತಂಡಗಳು ಬರಬೇಕಾದ್ರೆ ಅದಕ್ಕೆ ನಿರಂತರ ಪರಿಶ್ರಮ ಪಟ್ಟು ಈ ಒಂದು ಪಂದ್ಯಾವಳಿಗೆ ಸುಮಾರು 31 ತಂಡಗಳನ್ನ ಕರೆತಂದಿರುವಂತಹ ನಮ್ಮ ಕರ್ನಾಟಕ ರಾಜ್ಯ ಕಬಡ್ಡಿ ಅಮೇಚರ್ ಸಂಸ್ಥೆಯ ಉತ್ತರ ಕರ್ನಾಟಕ ಭಾಗದ ಕನ್ವೀನರ್ಗಳು, ನಮ್ಮ ಬೆಳಗಾವಿ ಜಿಲ್ಲಾ ಕಬಡ್ಡಿ ಅಮೇಚರ್ ಸಂಸ್ಥೆಯ ಜಂಟಿ ಕಾರ್ಯದರ್ಶಿಗಳು ಆಗಿರುವಂತಹ ನಮ್ಮೆಲ್ಲರ ಮಾರ್ಗದರ್ಶಿಗಳಾಗಿರುವಂತಹ ಎಂ.ಕೆ. ಸುರ್ಗುಪ್ಪಿ ಸರ್ ಅವರು ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಜೊತೆಗೆ ಎಷ್ಟೊಂದು ಕೆಲಸ ಕಾರ್ಯಗಳಿದ್ದು ಕೂಡ ಈ ಒಂದು ಪಂದ್ಯಾವಳಿಗೆ ವೀಕ್ಷಣೆಗೆ ಆಗಮಿಸಿರುವಂತಹ ನಮ್ಮ ಬೆಳಗಾವಿ ಜಿಲ್ಲಾ ಕಬಡ್ಡಿ ಅಮೇಚರ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಮಲ್ಲಪ್ಪನ ಹುಕ್ಕೇರಿ ಅವರು ಕೂಡ ಈ ಸಂದರ್ಭದಲ್ಲಿ ಆಯೋಜಕರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಜೊತೆಗೆ ದೂರದ ರಾಜಧಾನಿಯಿಂದ ಆಗಮಿಸಿರುವಂತಹ ನಮ್ಮ ಕರೆಗೆ ಹೋಗ್ಬಿಟ್ಟು ಬೆಂಗಳೂರಿನಿಂದ ಎಷ್ಟೊಂದು ಕೆಲಸ ಕಾರ್ಯಗಳಿದ್ರು ಕೂಡ ಒಂದೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಬಡ್ಡಿ ಅಮೇಚರ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಹರೀಶ್ ಕುಮಾರ್ ಸರ್ ಅವರು ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ. ಹಾಗೆಯೇ ನಮ್ಮ ಸರ್ ಅವರು, ಹಾಗೆಯೇ ಬಾಗಲಕೋಟೆಯಿಂದ ಆಗಮಿಸಿರುವಂತಹ ಆರ್.ವೈ. ಮೈತ್ರಿ ಸರ್ ಅವರು, ಇನ್ನುಳಿದ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲಾ ನಿರ್ಣಾಯಕರಾಗಿರುವಂತಹ ನಮ್ಮ ಹಿರಿಯ ನಿರ್ಣಾಯಕರಾಗಿರುವಂತಹ ಕೆ.ಎನ್. ಅಲಿಗೂಡ್ ಸರ್, ವೀರೇಶ್ ಸರ್, ಚನ್ನೇಶ್ ಸರ್ ಅವರು, ಗಲತಿಗಿ ಸರ್ ಅವರು, ಸಾಲುಡಿ ಸರ್ ಅವರು, ಯನ್ನಪ್ಪ ಸರ್ ಅವರು, ಅಶ್ವಥ ಮೇಡಮ್ ಅವರು, ಡಿ.ಡಿ. ಪೂಜಾರಿ ಸರ್ ಅವರು, ಕೃಷ್ಣ ಸರ್ ಅವರು, ಈ ಕಡೆಗೆ ಶಂಕರ್ ಸಾಲುಡಿ ಸರ್ ಅವರು, ಚನ್ನೇಶ್ ಸರ್ ಅವರು, ಪಾತ್ರೋಟ್ ಸರ್ ಅವರು, ಕಾಂತು ಸರ್ ಅವರು, ಹಾಗೆಯೇ ಕೆ.ಎಂ. ಸಾಲ್ವನ್ ಸರ್ ಅವರು, ಸದಾಶಿವ ವೆರಗಟ್ಟಿ ಸರ್ ಅವರು, ಎಲ್ರಿಗೂ ಕೂಡ 3 ದಿನಗಳ ಕಾಲ ನಿರಂತರವಾಗಿ ಧ್ವನಿ ಹೊರೆಯದೆ ನಿರ್ಣಾಯಕರಾಗಿ ಸೇವೆಯನ್ನು ಗೈತಕ್ಕಂಥ ಮಾನ್ಯರು. ಯಾವುದು ಕೂಡ ಒಂದು ಅಡೆತಡೆ ಬರುವ ಹಾಗೆ ಪಂದ್ಯಾವಳಿಯನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಿರುವಂತಹ ನಮ್ಮ ಕರ್ನಾಟಕ ರಾಜ್ಯ ಕಬಡ್ಡಿ ಅಮೇಚರ್ ಸಂಸ್ಥೆ, ಕಬಡ್ಡಿ ಅಮೇಚರ್ ಸಂಸ್ಥೆ ತುಂಬ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ.
ಸತತ 11 ಅಂಕಗಳಿಂದ ರತ್ನಗಿರಿ ತಂಡ ಮುಂದೆ ಹೊಡಿತಾ ಇದೆ. ಅಂಕಣ 1ರಲ್ಲಿ ಜಗದಾಂತರ ಹಂತಕ್ಕೆ ಸಾಗುತ್ತಾ ಇದೆ ಮಾತೋಶ್ರೀ ರತ್ನಗಿರಿ ತಂಡ. ಅಂಕಣ 2ರಲ್ಲಿ ರಾಜಸ್ಥಾನ ಮತ್ತು ಕೊಲ್ಹಾಪುರ ನಡುವೆ ರೋಚಕತೆಯಿಂದ ಪಂದ್ಯ ಸಾಗಿ ಬರ್ತಾ ಇದೆ. 13-11 ಪಂದ್ಯ. 13-11 in favor of Rajasthan, leading by 2 points. 13-11 ಪಂದ್ಯ ಸಾಗಿ ಬರ್ತಾ ಇದೆ. ಮತ್ತೊಮ್ಮೆ ಕೊಲ್ಹಾಪುರ ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ ಕಾದು ನೋಡುವ ಕ್ಷಣಗಣನೆಯಲ್ಲಿ ಪ್ರಾಥಮಿಕ ವಿಭಾಗದಲ್ಲಿ ರಾಷ್ಟ್ರಮಟ್ಟವನ್ನು ಪ್ರತಿಸಿದಂತ ರಾಷ್ಟ್ರೀಯ ಆಟಗಾರ್ತಿ ಈ ಬಾರಿ ವಿಫಲ ಆಗ್ತಾ ಇದ್ದಾರೆ. ಬಲಿಷ್ಠವಾದಂತ ಟ್ಯಾಕಲ್ ಬರ್ತಾ ಇದೆ. ಮತ್ತೊಂದು ಅಂಕದ ಸಂಪಾದನೆಯೊಂದಿಗೆ ರಾಜಸ್ಥಾನ ತಂಡ 14-11 ಪಂದ್ಯ. 14-11 ಇವತ್ತಿನ ಅಖಿಲ ಭಾರತ ಎ ಗ್ರೇಡ್ ಆಹ್ವಾನಿತ ಮಹಿಳಾ ಕಬಡ್ಡಿ ಪಂದ್ಯಾವಳಿಯ ಸಮಾರಂಭಕ್ಕೆ ಕೋರ್ಟ್ ನಂಬರ್ 1 ಮಾತೋಶ್ರೀ ರತ್ನಗಿರಿ ಥರ್ಡ್ ರಾಯ್ ಡಿಸೈಡ್ ರಾಯ್. 15-24 24-15 in favor of ಮಾತೋಶ್ರೀ ರತ್ನಗಿರಿ. ಅಂಕಣ 2ರಲ್ಲಿ 16-12 ಪಂದ್ಯ ಸಾಗಿ ಬರ್ತಾ ಇದೆ. ರಾಜಸ್ಥಾನ ತಂಡ 4 ಅಂಕದ ಅಂತರದೊಂದಿಗೆ ಬಿಡುವಿಲ್ಲದೆ ನಿರಂತರವಾಗಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ಈ ಬಾರಿ ವಿಫಲ ಆಗ್ತಾ ಇದ್ದಾರೆ. ಅಂಕಣ 1ರಲ್ಲಿ ಮಾತೋಶ್ರೀ ರತ್ನಗಿರಿ ತಂಡದ ಆಟಗಾರ್ತಿಯ ಬಂಧನ. ದಯವಿಟ್ಟು ಸ್ವಲ್ಪ ನಮ್ಮ ಸೆಕ್ಯೂರಿಟಿ ಅವರು ಕಿಂಗ್ ಸೆಕ್ಯೂರಿಟಿ ತಂಡ ಸ್ವಲ್ಪ ಇಲ್ಲಿ ವೇದಿಕೆ ಮುಂಭಾಗದ ಕಡೆಗೆ ಬನ್ನಿ. ಎಂಟ್ರೆನ್ಸ್ ಅಲ್ಲಿ ಇರುವಂತವ್ರು ನೀವು ಅಲ್ಲೇ ಈ ಕಡೆಗೆ ಒಳಭಾಗದಲ್ಲಿ ಇರುವಂತಹ ಕಿಂಗ್ ಸೆಕ್ಯೂರಿಟಿ ಅವರು ಸ್ಟೇಜ್ ಮುಂಭಾಗದಲ್ಲಿ ಬನ್ನಿ. ನಿಮ್ಮೊಟ್ಟಿಗೆ ಬರ್ತಾ ಇದ್ದಾರೆ. ಜನರನ್ನೇ ಇರುವಂತಹ ಜನನಾಯಕರು ಈಗಾಗಲೇ ನಿಮ್ಮ ಹತ್ರ ಬರ್ತಾ ಇದ್ದಾರೆ. ಮಾನ್ಯ ಈ ಭಾಗದ ಅಭಿವೃದ್ಧಿ ಅಧಿಕಾರರು ಜನಪರ ಕಾಳಜಿ ಉಳ್ಳಂತ ಜನನಾಯಕರಾಗಿರುವಂತಹ ಸೋಲಿಲ್ಲದ ಸರದಾರರೆಂದು ಕರೆಸಿಕೊಂಡಿರುವಂತಹ ಕರ್ನಾಟಕ ಗಣ ಸರ್ಕಾರದ ಮಾಜಿ ಆದಿಜಾಮ ನಿಗಮದ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಡಿ.ಎಂ. ಐಹೊಳೆ ಸಾಹೇಬರು ಇಲ್ಲಿದ್ದಾನೆ. ಜನರೊಡನೆ ಆಗಮಿಸ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ನಿಮ್ಗೆಲ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸೋಣ. ಆತ್ಮೀಯರೇ, ಇಷ್ಟೊಂದು ಜನಸಾಗರ ಬರಬೇಕಾದ್ರೆ ಅದು ಕಾರ್ಯಕರ್ತರು, ಮಾನ್ಯ ಶಾಸಕರು, ಜೊತೆಗೆ ಅರುಣಣ್ಣ ಐಹೊಳೆರವರು, ಶಿವಾನಂದನ ಐಹೊಳೆರವರು, ಮಹೇಶನ ಕರ್ಮಡ್ರವರು, ಸದಾಶಿವಣ್ಣ ಗೋರ್ಪಡ್ರವರು, ಹಾಗೆಯೇ ಪಕ್ಷದ ಎಲ್ಲ ಪ್ರಮುಖರು ಸೇರಿಕೊಂಡು ಈ ಜನತೆಗೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸಿರುವಂತಹ ಈ ಕಬಡ್ಡಿ ಪಂದ್ಯಾವಳಿಯ ಕೇಂದ್ರ ರೂವಾರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ರೈತಾಂಗ ಜನಪ್ರಿಯ ಶಾಸಕರಾಗಿರುವಂತಹ ಡಿ.ಎಂ. ಐಹೊಳೆ ಸರ್ ಅವರಿಗೆ, ಹಾಗೆಯೇ ಎಲ್ಲಾ ಪಕ್ಷದ ಪ್ರಮುಖರಿಗೆ, ಒಂದು ಪಂದ್ಯಾವಳಿಗೆ ಆಗಮಿಸಿರುವಂತಹ ಎಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೂ ಕೂಡ ಸಂದರ್ಭದಲ್ಲಿ ಎಲ್ಲ ಆಯೋಜಕರ ಪರವಾಗಿ ಹೃದಯದ ವಂದನೆ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. SSB हरियाणा टीम आप बाहर लाइन किए. SSB हरियाणा टीम और HCF तमिलनाडु, प्लीज ब्रेक द लाइन outside the crowd. Please break the line outside the crowd. SSB हरियाणा और HCF तमिलनाडु.
SSA Adevar Singh Indian Tamil Nadu official, Paresh Naik, Arun Kumar, Mr. Venugopal, Shiv Kumar, अंदर बंदरली गुजरात के अंदर के साथ अरे 26 हरियाणा ट्रॉफी के पंद्या SL Pravar, Magikot, 8 developer. Entry Paresh Naik, Arun Kumar and Venugopal आपका है. ऊपर रखे स्कोरर SL Pravar Kargi, स्कोरर जेट चमड़ा गॉड है. ಸಾಂಡಾ ಸಮದ ಜನಪ್ಪ ಜೂಡ 19 28 11 ನಿಮಿಷ ಆಟಕ್ಕೆ 28 ಇವರು ಕೋಲಾಪುರ ತುಂಬಾ ಕುತೂಹಲದಿಂದ ಆಡ್ತಾ ಇದೆ. ಆ ಕಡೆ ರತ್ನಗಿರಿ ತುಂಬಾ ನೋವಿಂದ ಆಡ್ತಾ ಇದೆ. ಆದ್ರೆ ಇಲ್ಲಿ ಕೂಡ ಬಲಿಷ್ಠವಾದ ಟ್ಯಾಕಲ್ ಬರ್ತಾರೆ ಸಾಹೇಬ್ರು ಇಟ್ಟಂತ 1 ಲಕ್ಷ ಗೆಲ್ಲೋಕೆ ಆಗಲಿಲ್ಲ. ಆಗರಲ್ರಿ ಉತ್ತಮ ರೀತಿಯಿಂದ ಪಂದ್ಯವನ್ನು ಆಡ್ತಾ ಇದ್ದಾರೆ. ರತ್ನಗಿರಿ ರೈಡರ್ ಗಾಳಿ ಮಾಡಾಯ್ತು. ಮುಂದೇನಾಯ್ತು ಗಾಳಿ ನೋಡ್ಬೇಕಣ್ಣ. 19 ಅಧಿಕಾಂತರ ಅಂತರದಲ್ಲಿದೆ. ಆರಂಭ ಉದ್ಯೋಗಗಳು ಕೂಡ ಮುನ್ನಡೆಯಲ್ಲಿ ಕಾಯ್ದುಕೊಳ್ತಾ ಇದ್ದಾರೆ. ಮಾತೃಶ್ರೀ ರತ್ನಗಿರಿ ತಂಡ ಅಂತರ 2ರಲ್ಲಿ ಅಷ್ಟೇ ಭರ್ಜರಿಯಿಂದ ಪಂದ್ಯ ಸಾಗಿ ಬರ್ತಾರೆ. ಜನಮನ ಗೆದ್ದಿರುವಂತಹ ಆಟಗಾರ್ತಿಯರು ಕಾದು ನೋಡುವ ಕ್ಷಣಗಳನ್ನೆದುರಿಸಿ ಪಡೆಯಲಾಗದ ಪ್ರಯತ್ನ ನಡೀತಾ ಇದೆ. ರಿಸ್ಕ್ ಆಫಿಷಿಯಲ್ ಟೈಮ್ ಆಟಗಾರರಿಗೆ ಒಂದು ಸೂಚನೆ ಕೂಡ ನೀಡ್ತಾ ಇದ್ದಾರೆ. ಪಂದ್ಯ ನಿಮ್ಮ ತಂಡದ ಆಟಗಾರ್ತಿ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಮಾತನಾಡಿದ್ದಕ್ಕಾಗಿ ಮ್ಯಾಚ್ ಡಿಸ್ಟರ್ಬಿಂಗ್ ಅಂತ ಹೇಳಿ ಒಂದು ಗ್ರೀನ್ ಕಾರ್ಡ್ ದರ್ಶನ ಕೂಡ ಆಗ್ತಾ ಇದೆ. ಅದ್ಭುತವಾದ ತಡೆ ತಟ್ಟಿ ಹೇಳ್ತಾ ಇದ್ದಾರೆ. ಪಂದ್ಯದ ಮುಖ್ಯ ದಾಳಿಗಾರ್ತಿಯನ್ನು ಅಂಕಣದಿಂದ ಆಚೆ ಕಳಿಸುವ ನಿಟ್ಟಿನಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ. 20 ಆಗಿನೋಳು ಲಾಸ್ಟ್ 2 ಮಿನಿಟ್ಸ್ ಕಡೆ 2 ನಿಮಿಷ ಸುಪಡಿಕಲಾದ ಶರವೇಗದ ದಾಳಿಗಾರ್ತಿ ಕಾದು ಕ್ಷಣಗಳನ್ನ 3 ಅಂಕದ ಹಿನ್ನಡೆಯಲ್ಲಿದೆ. ಕೊಲ್ಲಾಪುರ ತಂಡದ ಆಟಗಾರ್ತಿಯರು ಪ್ರಯತ್ನ ನಡೀತಾ ಇದೆ. ಕೋಲಾಪುರ ತಂಡಕ್ಕೆ 1 ಅಂಕ ಸಿಕ್ಕಾಯಿತು. ಕೋಲಾಪುರ 20, ರತ್ನಗಿರಿ 39. 20-17 ಪಂದ್ಯ 3 ಅಂಕದ ಅಂತರದಲ್ಲಿದೆ ರಾಜಸ್ಥಾನ ತಂಡ. ಏನು ಒಂದು ಜಿಎಸ್ ಚಾಪುಡಿ ಹಾಕಿ ಚಾ ಪಂದ್ಯ ಹಂತಕ್ಕೆ ಸಾಗುತ್ತಾ ಇದೆ. ನಿಧಾನಗತಿಯಲ್ಲಿ ಕೂಡ ಅಂತರವನ್ನ ಕಡಿಮೆ ಮಾಡಿಕೊಳ್ತಾ ಇದ್ದಾರೆ ಕೊಲ್ಲಾಪುರ ತಂಡದ ಆಟಗಾರ್ತಿಯರು. ಕಾದು ನೋಡುವ ಕ್ಷಣಗಳಲ್ಲಿ ಕೂಡ ಜಯದ ಮಾಲೆ ಯಾರ ಪಾಲಿಗಂತ ಕಾತರದಿಂದ ಕಾಯ್ತಕ್ಕಂಥ ಕಬಡ್ಡಿ ಅಭಿಮಾನಿಗಳಿಗೆ ಸೆಮಿಫೈನಲ್ ಬಾಲು ಇಲ್ಲವ ಮಾಡಿ ಅದ್ಭುತವಾದ ಕಿಕ್ ಬರ್ತಾ ಇದೆ. ವೇಗದ ಪಾದ ಚೆಂಡೆ ಹೊಂದಿರುವಂತಹ ಆಟಗಾರ್ತಿ ರನ್ನಿಂಗ್ ಕೂಡ ದಾಳಿ ವಿಭಾಗದಲ್ಲಿ ಸಂಗತಿಯನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಚಾಕಚಕ್ಯತೆಯ ದಾಳಿ, 2 ಬದಿಯಿಂದ ದಾಳಿ ಮಾಡಬಲ್ಲಂತ ಆಟಗಾರ್ತಿ ಡಿಫೆನ್ಸ್ ಅನ್ನು ಕಂಟ್ರೋಲ್ ಮಾಡುವ ಪ್ರಯತ್ನ. ಸಮಯ ಮೀರ್ತಾ ಇದೆ. ಕೋಚ್ ಅವರು ಪರಂಜಿತ್ ಅವರು ಖುಷಿಯನ್ನು ಪಡ್ತಾ ಇದ್ದಾರೆ. ಕೋಚ್ ಅವರು ಈ ಕಡೆ ರತ್ನಗಿರಿ ತಂಡದವರು ಸಮಯವನ್ನು ವೇಸ್ಟ್ ಮಾಡಿ ಬ್ಯಾಟ್ ಅನ್ನು ಪ್ರಯತ್ನ ಪಡ್ತಾ ಇದ್ದಾರೆ. 22-17 ಗೊತ್ತಾಗ್ತಾ ಇದೆ. ಟ್ಯಾಕಲ್ ಕೂಡ ಬರ್ತಾ ಇದೆ. ಈ ಪಂದ್ಯ ಮುಗಿದ ನಂತರ ಇದೇ ಒಂದು